ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಕುಚ್ಚು ಡಿಸೈನನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ಎರಡು ಸೀರೆ ಏನಿದೆಯಲ್ಲ, ಅದು ತುಂಬ ದಿನದಿಂದ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಸೊ ಹಾಗಾಗಿ ಅದು ಮಾಡೋಕ್ಕೆ ಆಗಿರಲಿಲ್ಲ. ಈ ಸಲ ಅಂತೂ ಹೊಸ ಸೀರೆಗಳು ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಇದೆರಡು ಫಿನಿಷ್ ಮಾಡಿಬಿಟ್ಟು ಆಮೇಲೆ ಬೇರೆ ಸೀರೆಗಳನ್ನ ತೊಗೊಳ್ಬೇಕು ಅಂಥೇಳಿ ಫಿನಿಷ್ ಮಾಡಿದೆ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಲೇಟಾಗಿದ್ದು ರೀಸನ್ ಯಾಕೆ ಅಂತಂದರೆ ಈ ಒಂದು ಬೇಬಿ ಕುಚ್ಚೇನಿದೆ ಅದು. ಸೊ ಇದೊಂದು ಕುಚ್ಚು ಕಟ್ಟೋದಕ್ಕೆ ಯಾಕೆ ಗೊತ್ತಿಲ್ಲ, ನನಗೆ ಸಖತ್ತು ಬ್ಯಾಕ್ ಪೇನ್ ಬರುತ್ತೆ. ಕ್ರೋಶಾ ವರ್ಕ್ ಎಷ್ಟಿದ್ರೂ ಕಂಪ್ಲೀಟ್ ಮಾಡಿಬಿಡ್ತೀನಿ, ಬಟ್ ಈ ಬೇಬಿ ಕುಚ್ಚು ಕಟ್ಟೋದಕ್ಕೆ ಕೂತ್ಕೊಂಡಾಗ ಸಖತ್ತು ಬ್ಯಾಕ್ ಪೇನ್ ಬರುತ್ತೆ ನನಗೆ. ಸೊ ಆ ಒಂದು ರೀಸನ್ಗೆ ಇದು ಹಾಗೇ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಬಟ್ ಇವಾಗ ಫಿನಿಷ್ ಮಾಡಿದ್ದೀನಿ, ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದ್ಬಿಟ್ಟು 7:10 ಆಗ್ತಾಯಿದೆ. ಆಗಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. 2 ಸೀರೆ ಕುಚ್ಚು ಕಟ್ಟೋದಿದೆ ಅಂತ ಹೇಳಿದ್ನಲ್ವ, ಅದು ಫಿನಿಷ್ ಮಾಡೋಣ ಅಂದರು. ಏನು ಗೊತ್ತಾ, 3 ಬ್ಯಾಚ್ ಹಿಂದೆ ಕೊಟ್ಟಿದ್ದಂಥದ್ದು, ಒಬ್ಬರೇ ಕೊಟ್ಟಿರೋದು. ಅದಾದಮೇಲೆ 2 ಸಲ ಸೀರೆ ತಂದು ಕೊಟ್ಟಿದ್ದಾರೆ, ಅದರಿಂದ ಫಿನಿಷ್ ಆಗಿರಲಿಲ್ಲ. ಸೊ ಅವಾಗೆಲ್ಲ ಮದುವೆ ಸೀರೆ ಎಲ್ಲ ಒಟ್ಟಿಗೆ, ಅದೇನು ಅರ್ಜೆಂಟ್ ಇಲ್ಲ ಅಂದ್ಬಿಟ್ಟು 2 ಸಾರಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರು. ಅದು ಹಂಗೆ ಇತ್ತು, ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ನೋಡಿ. ಅದು 2 ಸೀರೆ ಬ್ಯಾಲೆನ್ಸ್ ಇರೋದನ್ನ ಫಸ್ಟ್ ಫಿನಿಷ್ ಮಾಡೋಣ, ಆಮೇಲೆ ಹೊಸದು ಬ್ಯಾಚ್ನ ಒಂದೊಂದು ಬ್ಯಾಚ್ ಕಂಪ್ಲೀಟ್ ಮಾಡಿ ಕೊಟ್ಟರೆ ಸರಿ ಹೋಗುತ್ತೆ. ನನಗೂ ಕೂಡ ಒಂದು ಮೈಂಡಲ್ಲಿರುತ್ತೆ, ಕರೆಕ್ಟಾಗಿ ಆರ್ಡರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಫಿನಿಷ್ ಮಾಡ್ತಾಯಿದ್ನ. ಸೊ ಹಾಗಾಗಿ ನಾನೇನು ಬ್ಲಾಗೇ ಮಾಡ್ಕೊಂಡಿಲ್ಲ. ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕೂ ಆಗಿಲ್ಲ. ಬ್ಲಾಗ್ ಮಾಡಿಕೊಂಡು ಅದು ಫಸ್ಟು ಫಿನಿಷ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಕ್ರೋಶಾ ವರ್ಕೆಲ್ಲ ನಾನು ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡು ಮಾಡಿಬಿಡ್ತೀನಿ. ಬಟ್ ಆ ಬೇಬಿ ಕುಚ್ಚು ಕಟ್ಟೋದಿದೆಯಾ, ಅದು ಕೆಳಗಡೆ ಕೂತ್ಕೊಂಡು ಮಾಡೋದು ಸಖತ್ತು ಬ್ಯಾಕ್ ಪೇನ್ ಬಂದುಬಿಡುತ್ತೆ. ನನಗೆ ಗೊತ್ತಿಲ್ಲ ಅದೇನಂತ, ತುಂಬ ಅಂದರೆ ತುಂಬ ಬ್ಯಾಕ್ ಪೇನ್ ಬರುತ್ತೆ ನನಗೆ ಕೆಳಗಡೆ ಕೂತ್ಕೊಂಡು ಮಾಡಿದ್ರೆ. ಸೊ ಹಂಗಾಗಿ ಅದು ಸ್ವಲ್ಪ ಲೇಟೇ ಆಗುತ್ತೆ. ಅದ್ರ ಜೊತೆಗೆ ವೆದರಿಗೆ ಸ್ವಲ್ಪ ಆವಾಗವಾಗ ಕೋಲ್ಡ್ ಆಗ್ತಾ ಇರುತ್ತೆ, ಮತ್ತು ಹೆಡ್ಏಕ್ ಬರ್ತಾ ಇರುತ್ತೆ. ಅದೆಲ್ಲ ಪ್ರಾಬ್ಲಮಿಂದ ನಾನು ಬ್ಲಾಗ್ನೇ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತಿಗೆ ನನ್ನ ಮಗನ ಟೆಸ್ಟ್ ಕೂಡ ಮುಗೀತು. ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಓದ್ಸೋದು ಬೇರೆ ಇತ್ತು, ಅದ್ರ ಜೊತೆಗೆ ಓದ್ಸೋದು ಬೇರೆ ಇತ್ತು. ಇವತ್ತು ಟೆಸ್ಟ್ ಮುಗೀತು ನನ್ನ ಮಗನಿಗೆ, ಸ್ವಲ್ಪ ಫ್ರೀ ಆಗಿದ್ದೀನಿ. ಅದಕ್ಕೋಸ್ಕರ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇವತ್ತು ಬಂದುಬಿಟ್ಟು ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, GKW ಲೇಔಟಲ್ಲಿ ಒಂದು ಎಕ್ಸಿಬಿಷನ್ ಹಾಕಿದ್ದಾರೆ ಅವತಾರ್ದು ಅಂತ ಹೇಳ್ಬಿಟ್ಟು. ಹೇಗೂ ಅವನಿಗೆ ಟೆಸ್ಟೆಲ್ಲ ಮುಗ್ದಿದೆಯಲ್ಲ, ಸೊ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ನಾನು ನನ್ನ ಮಗ ಅಂತ ಫಸ್ಟೇ ಕೆಳಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಈ ನಡುವೆ ಏನಪ್ಪ ಅಂತ ಹೇಳಿದ್ರೆ ಗಾಡಿ ಓಡಿಸೋದಕ್ಕೆ ಟ್ರೈ ಮಾಡ್ತಾನೆ. ನನಗೆ ಭಯ. ಫಸ್ಟೆಲ್ಲ ಅಂದರೆ ಈಚೆ ತೊಗೊಂಡೋಗಿ ನಿಲ್ಲಿಸ್ತಾ ಇದ್ದ, ಇವಾಗ ಸ್ವಲ್ಪ ಧೈರ್ಯ ಬಂದುಬಿಟ್ಟು ಗಾಡಿನ ಮೂವ್ ಮಾಡಿಬಿಡ್ತಾನೆ. ಅದಕ್ಕೆ ನಾನು ಕಳಿಸ್ದೆ ನಾವು ಮನೆಯವ್ರನ್ನ, ಹೋಗಿ ನೋಡ್ಕೊಳ್ಳಿಲ್ಲ ಅಂದರೆ ಹೊರಟ್ಬಿಡ್ತಾನೆ ಅಂದ್ಬಿಟ್ಟು ನಾನು ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಇಳಿಯೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೋಗೋಣ. ಎಷ್ಟು ವಿಡಿಯೋ ಮಾಡ್ಕೊಳಕ್ಕಾಗುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೆ ಸುತ್ತಮುತ್ತ ಅಂತೂ ಎಲ್ಲ ಕಡೆ ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ವಾಯ್ಸ್ ಓವರ್ ಮಾಡುವಾಗ ಸ್ವಲ್ಪ ಶಬ್ದ ಬರುತ್ತೆ, ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೆ ಮೊದಲೇ ನಾನು ಸಾರಿ ಕೇಳ್ಬಿಡ್ತೀನಿ. ಸೊ ನಾವು ಎಕ್ಸಿಬಿಷನ್ಗೆ ಹೋದಾಗ ಹೊರಗಡೆ ಏನು ಒಂದು ಸ್ಟ್ಯಾಚ್ಯೂ ಏನು ಹಾಕಿದ್ರು ಅದೇ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. 2-3 ಡೇಸ್ ಬಿಫೋರು ನಾನು ಹಸ್ಬೆಂಡ್ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾಗಲೂ ಕೂಡ ನಾವು ನೋಡ್ಕೊಂಡು ಬಂದ್ವಿ. ಹೊರಗಡೆ ಅಂತಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳಗಡೆ ಹೋಗಿ ನೋಡಬೇಕು ಅಂತ. ಬಟ್ ನನ್ನ ಮಗನಿಗೆ ಟೆಸ್ಟ್ ನಡೀತಾ ಇದ್ದಿದ್ದರಿಂದ ನಾನು ಕರ್ಕೊಂಡು ಹೋಗಿರಲಿಲ್ಲ ಅಷ್ಟೇ. ಇವತ್ತು ಅಂದರೆ ಆ ದಿನ ಅವನಿಗೆ ಟೆಸ್ಟ್ ಕೂಡ ಕಂಪ್ಲೀಟ್ ಆಗಿತ್ತು. ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕೂಡ ಹೋದ್ವಿ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ 3 ಇಯರ್ಸ್ ಕೆಳಗಡೆ ಇರೋ ಮಕ್ಕಳುಗಳಿಗೆ ಫ್ರೀ. ಆಫ್ಟರ್ 3 ಇಯರ್ಸ್ ಟಿಕೆಟ್ ತೊಗೊಳ್ಬೇಕು. ಒಬ್ಬರಿಗೆ 80 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ 80 ರೂಪೀಸ್ ವರ್ತ್ ಅಂತಲೇ ಅನ್ನಿಸ್ತು ನನಗೆ. ನಿಜ ತುಂಬಾ ಮೈಂಡ್ ರಿಫ್ರೆಶ್ ಆಯಿತು. ಒಳಗಡೆ ಹೋಗಿದ ತಕ್ಷಣ ಸ್ಟಾರ್ಟಿಂಗ್ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಈ ರೀತಿ ಒಂದು ಎಂಟ್ರೆನ್ಸ್ ಇತ್ತು. ಹೇಗಿರ್ಬೋದು ಅಂದ್ಕೊಂಡು ನನಗೆ ಒಂಥರ ಏನೋ ಒಂದು ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ದೀವೇನೋ ಅಂತ. ಈ ಒಂದು ಏನು ಇದು ನೋಡಿದ ತಕ್ಷಣ ಒಂದು ನಿಮಿಷ ನನಗೆ ಶಾಕ್ ಆದಂಗೆ ಆಯಿತು. ಸೊ ಹೆಂಗಿರ್ಬೋದು ಅಲ್ವಾ, ಹೆಂಗೆ ಅವರು ಅದನ್ನೆಲ್ಲ ರೆಡಿ ಮಾಡಿರ್ತಾರೆ, ಅವರು ಒಂದು ಶ್ರಮ ಏನಿರ್ಬೋದು. ಅಫ್ಕೋರ್ಸ್ ಅವ್ರಿಗೇನೆಂದರೆ ಅದನ್ನೆಲ್ಲ ಮಾಡಿ ಅವ್ರಿಗೆ ರೂಢಿ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಪಟ ಮಾಡಿಬಿಡ್ತಾರೋ ಏನೋ ಗೊತ್ತಿಲ್ಲ. ಏಕೆಂದರೆ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದಾಗ ಆ ಒಂದು ಎಕ್ಸಿಬಿಷನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಇಂತಿಷ್ಟೇ ದಿನ ಅಂತ ಅವರು ರೆಡಿ ಮಾಡ್ಕೊಳ್ತಾರೆ. ಸೊ ಬಟ್ ನಮಗೆ ನೋಡಿದಾಗ
ಹೆಂಗೆ ಅನ್ನಿಸ್ತು ಅಂತ ಹೇಳಿದ್ರೆ ಒಂದೊಂದು ಕೂಡ ಅಲ್ಲಿ ಮಾಡಿದಂಥದ್ದೆಲ್ಲ ಫೋಮ್ ಶೀಟಲ್ಲಿ ನಾನು ಎಲ್ಲನೂ ಕೂಲಂಕುಷವಾಗಿ ನೋಡ್ತಾಯಿದ್ದೆ. ಏಕೆಂದರೆ ಹೆಂಗೆ ಮಾಡಿರ್ಬೋದು ಅನ್ನೋದೊಂದು ಇದು ಕೂಡ ಇತ್ತು ನನಗೆ. ಏನು ಗಿಡಗಳಿರ್ಬೋದು, ಅಲ್ಲಿರೋ ಹೂಗಳಿರ್ಬೋದು, ಅದೆಲ್ಲ ಫುಲ್ಲು ಒಂಥರ ಫೋಮ್ ಶೀಟಲ್ಲೇ ಮಾಡಿದ್ದಂಥದ್ದು. ಸೊ ಅದಕ್ಕೊಂದು ಡಿಫ್ರೆಂಟ್ ಇದನ್ನು ಕೊಟ್ಟು, ಲುಕ್ಕನ್ನು ಕೊಟ್ಟು, ಆ ಕೆಳಗಡೆ ಎಲ್ಲ ಲೈಟಿಂಗ್ಸ್ ಹಾಕಿ ಅದ್ರ ಮೇಲೆ ಫೋಮ್ ಶೀಟ್ನ ಇದು ಮಾಡಿಬಿಟ್ಟು ನಮಗೆ ನೋಡೋ ಥರ ಮಾಡಿದರು. ಅದ್ರ ಜೊತೆಗೆ ಅಲ್ಲಿರೋವಂಥ ಡಿಫ್ರೆಂಟ್ ಕ್ರಿಯೇಚರ್ಗಳಿರ್ಬೋದು, ಮತ್ತು ಅವತಾರ್ ಪೋಸ್ಟರ್ಗಳಿರ್ಬೋದು, ಅದನ್ನೆಲ್ಲ ಹಾಕಿದರು. ಸೊ ನೋಡೋಕ್ಕೆ ಒಂಥರ 2 ಕಣ್ಣು ಸಾಲದು ಅಂತಾರಲ್ಲ ಹಾಗೆ. ಸೊ ನಾನು ತುಂಬ ಓವರ್ ಬಿಲ್ಡಪ್ ಕೊಡ್ತಾಯಿದ್ದೀನೇನೋ ಅಂತ ಅನ್ನಿಸುತ್ತೆ. ಬಟ್ ನಿಜವಾಗ್ಲೂ ನನಗೆ ಆ ಥರ ಅನ್ನಿಸ್ತು ಒಳಗೆ ಹೋದಾಗ. ನನ್ನ ಮಗನೂ ಕೂಡ ಅಷ್ಟೇ ತುಂಬಾ ಖುಷಿಪಟ್ಟ ಅವನು. ಯಾಕೆಂದರೆ ಅವನು ಆಲ್ಮೋಸ್ಟ್ ಅವ್ನ GK ಬುಕ್ಕಲ್ಲಿ ಈ ಒಂದು ಫ್ಲವರ್ಗಳೇನಿದೆ ಅದ್ರ ಬಗ್ಗೆ ಎಲ್ಲ ಅವನಿಗೆ ಎಕ್ಸ್ಪ್ಲನೇಷನ್ ಇದೆ. ಬಟ್ ನಾವೆಲ್ಲ ಓದೋವಂಥ ಟೈಮಲ್ಲಿ ಆ ಥರ ಫಾರಿನ್ ಫ್ಲವರ್ಗಳೇನೇನಿದೆ ಅಲ್ಲ ಅದೆಲ್ಲ ನಮಗೆ ಅಷ್ಟೊಂದು ಅದ್ರ ಬಗ್ಗೆ ಎಲ್ಲ ನಮಗೆ ಅಷ್ಟೊಂದು ವಿವರಣೆ ಇರಲಿಲ್ಲ. ಬಟ್ ಇವಾಗ ನನ್ನ ಮಗನ ಓದಿಸ್ತಾ ಇರೋದ್ರಿಂದ ಒಂದೊಂದು ಫ್ಲವರ್ಗಳು ಏನಿದೆ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ಹೋಗಿ ನೋಡಿದಾಗ ಅದು ಆ ಒಂದು ಫ್ಲವರ್ಗಳು ನಾವೆಲ್ಲ ನೋಡಿದಾಗ ನನಗೆ ಇರ್ಬೋದೇನೋ ಆ ಥರ ಅನ್ನಿಸ್ತಾ ಇತ್ತು. ಸೊ ಒಂದೊಂದು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿದರು, ಸಕ್ಕತ್ತಾಗಿತ್ತು. ಎಲ್ಲೋದ್ರೂ ನಿಂತ್ಕೊಂಡು ಒಂದು ಫೋಟೋ ತೆಕ್ಕೊಳ್ಳೋಣ. ಬಟ್ ಅಲ್ಲೇನಂದರೆ ಲೈಟಿಂಗ್ಸ್ ಕಮ್ಮಿ ಇದ್ದಿದ್ದರಿಂದ ಅಷ್ಟಾಗಿ ಇದಾಗಿಲ್ಲ. ಬಟ್ ರಿಯಲಾಗಿ ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿ. ನನಗೆ ಏನಂದರೆ ಹಿಂಗೊಂದು ರೌಂಡ್ ಹೋಗಬೇಕು. ಬಟ್ ಅಲ್ಲಿಂದ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ. ಸೇಲ್ ಇರ್ಬೋದು ಅಥವಾ ಮಕ್ಕಳ ಗೇಮ್ಸ್ ಇರ್ಬೋದು, ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಹೋದಾಗ ಇದೊಂದು ಏನಿದೆ ಅದು ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ ಅದು. ಲಾಸ್ಟ್ ಟೈಮ್ ಹೋಗಿದ್ದಾಗ ನಾನು ಅಕ್ವಾಟಿಕ್ ಅನಿಮಲ್ ಹಾಕಿದರು. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಆ ಟೈಮಲ್ಲಿ ಒಂದು ಅಂದರೆ ಅನಿಮಲ್ದು ಸೌಂಡ್ ಇರ್ಬೋದು ಅದನ್ನೆಲ್ಲ ಒಂಥರ ಕ್ರಿಯೇಟ್ ಮಾಡಿ ಚೆನ್ನಾಗಿ ಮಾಡಿದಂಥದ್ದು. ಸೊ ಈ ಸಲ ಬಂದ್ಬಿಟ್ಟು ಈ ಥರ ಒಂದು ಅವತಾರ್ ವರ್ಲ್ಡ್ಗೆ ನಮ್ಮನ್ನು ಕರ್ಕೊಂಡು ಹೋದಂಗಿತ್ತು. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್. ಇದು ಬಂದುಬಿಟ್ಟು ಪೀಣ್ಯ 2nd ಸ್ಟೇಜ್ ಹತ್ರ ಬರುತ್ತೆ. ಅಲ್ಲೊಂದು ಶ್ರೀರಾಮ ದೇವಸ್ಥಾನ ಬರುತ್ತೆ. ಸೊ ಅದರ ಅಪೋಸಿಟ್ ಒಂದು ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ ಈ ಒಂದು ಎಕ್ಸಿಬಿಷನ್ನ ಹಾಕಿರೋವಂಥದ್ದು. ಸೊ ಲಾಸ್ಟ್ ಇಯರ್ ಕೂಡ ಹಾಕಿದರು, ಬಟ್ ಹೋಗೋಕ್ಕಾಗಿರಲಿಲ್ಲ ನಾವು ಲಾಸ್ಟ್ ಇಯರು. ಏನು ಹಾಕಿದ್ರು ಗೊತ್ತಿಲ್ಲ. ಆದರೂ ಬಿಫೋರ್ ಲಾಸ್ಟ್ ಇಯರ್ ಅಂತ ಲಾಸ್ಟ್ ಇಯರ್ ನಾವು ಇದಕ್ಕೆ ಹೋಗಿದ್ವಿ, ಏನು ಹೇಳ್ತಾರೆ ಸರ್ಕಸ್, ಜಮಿನಿ ಸರ್ಕಸ್ ಹಾಕಿದ್ರು, ಅದಕ್ಕೆ ಹೋಗಿದ್ವಿ. ಆದರೆ ಲಾಸ್ಟ್ ಇಯರು ಅಕ್ವಾಟಿಕ್ ಅನಿಮಲ್ ಏನೋ ಹಾಕಿದ್ರು ಅನಿಸುತ್ತೆ. ಸೊ ಈ ವರ್ಷ ಅವತಾರ್. ನನ್ನ ಮಗ ಅಂತೂ ಫುಲ್ಲು ಖುಷಿ ಅವನಿಗೆ. ನಿಜವಾಗ್ಲೂ ನಮ್ಮನ್ನು ಬಿಟ್ಬಿಟ್ಟು ಅವನು ಮಮ್ಮಿ ಅದು ಅಂತ ಒಂದೇನೋ ಒಂಥರ ಏನು ಹೇಳ್ತಾರೆ ಎಕ್ಸೈಟಾಗಿ ಹೋಗಿ ನೋಡ್ತಾ ಇದ್ದ. ಸೊ ಅವನಿಗೆ ಖುಷಿಯಾಗಲಿ ಅಂತಲೇ ನಾವು ಕರ್ಕೊಂಡು ಹೋಗಿದ್ದಲ್ವ. ಅವನು ಇಷ್ಟು ಹ್ಯಾಪಿಯಾಗಿದ್ದಾನೆ ಅಂದರೆ ನಮಗೂ ಕೂಡ ಖುಷಿನೇ. ಸೊ ನನಗಂತೂ ಯಾವಾಗ ಹಿಂಗೆ ಹೋಗಿ ಹಂಗೆ ಮುಗ್ದೋಯ್ತಾ ಆ ಥರ ಅನ್ನಿಸ್ತಾಯಿತ್ತು ನನಗೆ. ಅದಾಗಿ ನೆಕ್ಸ್ಟ್ ಏನಿದೆ ಒಳಗಡೆ ಅಂದರೆ ಇದೆಲ್ಲ ಇರುತ್ತಲ್ಲ, ವ್ಯಾಪಾರ ಮಾಡೋದೆಲ್ಲ ಇರುತ್ತಲ್ಲ. ಸೊ ಆ ಶಾಪ್ಗಳ ಕಡೆ ಹೋದಾಗ ಅಯ್ಯೋ ಇಲ್ಲಿಗೆ ಮುಗ್ದೋಯ್ತಾ, ನಾನು ಮತ್ತೆ ಹೋಗಿ ಇನ್ನೊಂದು ರೌಂಡ್ ನೋಡ್ಕೊಂಡು ಬರ್ತೀನಿ ಆ ಥರ ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ. ಅವ್ರು ಇಲ್ಲ ಬಿಡು ಆ ಕಡೆ ಹೋಗಂಗಿಲ್ಲ, ಒಂದೇ ಒಂದು ರೋಡ್ ಅಷ್ಟೇ, ಅಂದರೆ ಹಿಂಗೆ ಹೋಗಿ 1 ಟರ್ನ್ ಮಾಡ್ಕೊಂಡು ಬರೋದಷ್ಟೇ. ನಾವು ಮತ್ತೆ ಹೋದ್ರೂ ಅದೇ ನೋಡಬೇಕು, ನಡಿ ಅಂತೇಳಿ ಲೇಟ್ ಆಗಿಬಿಡುತ್ತೆ. ನಾವು ಹೋಗಿದ್ದೆ ಆಲ್ಮೋಸ್ಟ್ 7:30 ಆಗಿಬಿಟ್ಟಿತ್ತು. ಸೊ ಲೇಟ್ ಆಗಿಬಿಡುತ್ತೆ, ನಡಿ ಅಂತೇಳಿ ಕರ್ಕೊಂಡು ಬಂದರು. ಸೊ ನನಗೇನಂದರೆ ಇನ್ನೊಂದು ರೌಂಡ್ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ಯಾಕೆಂದರೆ ಮತ್ತೆ ಈಗ ಒಳಗಡೆ ಹೋಗ್ಬಿಟ್ವಿ ಅಂದರೆ ಮತ್ತೆ ಎಂಟ್ರಿ ಕೊಡೋದಿಲ್ಲ ಅಂಥೇಳಿ ಅನ್ನಿಸ್ತಾ ಇತ್ತು. ಸೊ ಸ್ವಲ್ಪ ಹಿಂದೆ ಬಂದು ಮತ್ತೆ ಇನ್ನೊಂದಷ್ಟು ನೋಡಿಕೊಂಡು ಕಣ್ತುಂಬ ತುಂಬಿಕೊಂಡು ಬಂದೆ. ಅಷ್ಟು ಇಷ್ಟ ಆಯಿತು ನನಗೂ ಕೂಡ, ನನ್ನ ಮಗನಿಗೂ ಕೂಡ, ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ. ನಾನು ನನ್ನ ಮಗ ಬೇಗ ಕಾಂಪ್ರಮೈಸ್ ಆಗಿಬಿಡ್ತೀವಿ. ಅಂದರೆ ಏನಾದರೂ ಆಗಲಿ ಚೆನ್ನಾಗಿದೆ ಅನ್ನೋದು, ಒಂದು ಜೋಕ್ ಬಂದರೆ ನಗೋದು, ಎಲ್ಲನೂ ಒಂದು ಕಾಂಪ್ರಮೈಸ್ ಆಗಿಬಿಡ್ತೀವಿ. ಬಟ್ ನನ್ನ ಹಸ್ಬೆಂಡಿಗೆ ಅವ್ರನ್ನ ನಗಿಸ್ಬೇಕು ಅಥವಾ ಅವ್ರ ಬಾಯಿಂದ ವಾವ್ ಅಂತ ಬರಬೇಕು ಅಂದರೆ ಅವರಿಗೆ ಸ್ವಲ್ಪ ಚೆನ್ನಾಗಿದ್ದರೆ ಮಾತ್ರ ಬರೋ ಅಂಥದ್ರಲ್ಲಿ ಅವರೇ ಇಷ್ಟಪಟ್ಟು, ನಾನೇ ವಿಡಿಯೋ ಮಾಡ್ಕೊಂಡಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಅವರೇ ನೀಟಾಗಿ ನಿಂತ್ಕೊಂಡು ಎಲ್ಲ ವಿಡಿಯೋ ಮಾಡಿದ್ರು. ಅಂದರೆ ಅವ್ರಿಗೆ ಅಷ್ಟು ಚೆನ್ನಾಗಿ ಅನಿಸಿದೆ ಅಂತಲೇ ಅರ್ಥ ಅಲ್ವಾ. ಅದನ್ನು ಅಂದರೆ ಅವ್ರು ಬೇಗ ಇಂಪ್ರೆಸ್ ಆಗೋಲ್ಲ. ಸೊ ಇವಾಗ ಇಂಪ್ರೆಸ್ ಆಗಿದ್ದಾರೆ ಅಂದರೆ ಅದು ಅವ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅರ್ಥ ಅಂತ ನಾನು ಹೇಳಿದ್ದಂಥದ್ದು. ಸೊ ಈ ಒಂದು ಫ್ಲವರ್ ಏನಿದೆ ಅಲ್ಲ ಅದೇನೋ ಹೇಳ್ತಾರೆ, ಈ ಫ್ಲವರ್ಗೆ ಮರ್ತುಬಿಟ್ಟಿದ್ದೀನಿ, ಬಟ್ ಓದಿಸೋವಾಗ ನೆನಪಿದೆ ನನಗೆ. ಆ ಒಂದು ಫ್ಲವರ್ನ ನನ್ನ ಮಗ ಎಕ್ಸ್ಪ್ಲೇನ್ ನನಗೆ ಮಾಡ್ತಾಯಿದ್ದ ಅಲ್ಲಿ, ಮಮ್ಮಿ ಇದು ಅಂಥೇಳಿ.
ಸೊ ಹಾಂ ಆಯ್ತಪ್ಪ ನೋಡು ಅದೆಲ್ಲ ಇರುತ್ತೆ ನೋಡು ಈ ಥರ ಎಲ್ಲ ಇರುತ್ತೆ. ಅವ್ನಿಗೇನು ಕ್ಯೂರಿಯಾಸಿಟಿ ಅಂದರೆ ಅವತಾರ್ ವರ್ಲ್ಡಲ್ಲಿ ಇದೆಲ್ಲ ಇರುತ್ತಾ ಅಂತ ಗೊತ್ತಿಲ್ಲ ನನಗೆ. ಯಾಕೆಂದರೆ ನಾನೊಂದು ಆ ಒಂದು ಮೂವಿ ನೋಡಿದರೆ ಅದ್ರ ಬಗ್ಗೆ ನನಗೇನೋ ಒಂದು ಐಡಿಯಾ ಇರ್ತಾಯಿತ್ತು. ಬಟ್ ನಾನು ಆ ಒಂದು ಮೂವಿ ನೋಡಿಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಜಸ್ಟ್ ನೋಡಿದೆ. ನನಗೆ ಅಲ್ಲೇನು ಅವರು ರೆಡಿ ಮಾಡಿದ್ದಂಥದ್ದು ಮತ್ತು ಅಲ್ಲೇನು ಅರೇಂಜ್ಮೆಂಟ್ ಮಾಡಿದ್ರಲ್ಲ ಅದು ನನಗೆ ತುಂಬಾ ಇಂಪ್ರೆಸ್ ಆಯಿತು. ಎಷ್ಟು ಕಷ್ಟಪಟ್ಟಿರಬೇಕು ಅವರು ಅದನ್ನೆಲ್ಲ ರೆಡಿ ಮಾಡೋದಕ್ಕೆ, ಎಷ್ಟು ಇದನ್ನು ಮಾಡಿರ್ತಾರೆ ಅಂಥೇಳಿ. ಆ ಒಂದು ಅವರ ಒಂದು ಏನು ಹೇಳ್ತಾರೆ ಇಷ್ಟೊಂದು ಕ್ರಿಯೇಟ್ ಮಾಡಿರೋ ಅಂಥ ಇದಕ್ಕೆ ನಾನು ನಿಜ ತುಂಬಾ ಖುಷಿ ಪಡ್ತೀನಿ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾನು ಮೊದಲೇ ಹೇಳಿದಾಗೆ ಮತ್ತೆ ರಿಟರ್ನ್ ಬಂದೆ. ನಾನು ಇದಿಷ್ಟೇ ಮುಗೋಯ್ತಾ ಅಂಥೇಳಿ ರಿಟರ್ನ್ ಬಂದು ಮತ್ತೆ ವಾಪಸ್ ಒಳಗಡೆ ಹೋಗಿ ಅಲ್ಲಿಂದ ಶಾಪ್ಗಳು ಸ್ಟಾರ್ಟ್ ಆಗುತ್ತೆ. ಏನಾದರೆ ಸೆಲ್ಲಿಂಗ್ ಮಾಡೋದು ಆ ಥರ ಶಾಪ್ಗಳಿರುತ್ತೆ. ಬಟ್ ನನಗೇನು ಅಲ್ಲಿ ಆ ಥರ ಏನು ಶಾಪ್ ಅಂದರೆ ವಸ್ತುಗಳನ್ನ ಇಟ್ಟಿರ್ತಾರಲ್ಲ ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ, ಲೈಕ್ ಆಗಲ್ಲ. ಬೇರೆ ಕಡೆ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನೇನಲ್ಲಿ ತೊಗೊಳ್ಳಿಲ್ಲ. ಸುಮ್ಮನೆ ಜಸ್ಟ್ ಒಂದು ಕಡೆಯಿಂದ ನೋಡ್ಕೊಂಡು ಬಂದೆ ಅಷ್ಟೇ. ಏನೇನು ಇರ್ಬೋದು, ಏನೇನು ಸಿಗ್ಬೋದು ಅಷ್ಟನ್ನು ಮಾತ್ರ ನಾನು ನೋಡ್ಕೊಂಡು ಬಂದೆ. ಇದೆಲ್ಲ ನೋಡ್ಬೋದು, ಹಸ್ಬೆಂಡೇ ಮಾಡಿರೋ ಅಂಥದ್ದು ವಿಡಿಯೋ. ನಾವು ಮುಂದೆ ಹೋಗ್ತಾಯಿದ್ವಿ ನೋಡ್ಕೊಂಡು ಅವ್ರು ನಿಧಾನವಾಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದರು. ಸೊ ನನ್ನ ಮಗ ಅಂತೂ ನನಗೆ ಟೀಚರ್ ಆಗಿಬಿಟ್ಟಿದ್ದ, ನನಗೆ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದ, ಖುಷಿ ಆಗ್ತಾಯಿತ್ತು. ಅಂದರೆ ನಾವು ಇಷ್ಟು ದಿನ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗ ನಮ್ಮ ಮಕ್ಕಳು ಅವು ಬೆಳೆದು ದೊಡ್ಡವರಾಗಿ ನಮಗೆ ಇದು ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಆಗೋ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಒಂಥರ ಬೇರೆ ಥರ ಡಿಫ್ರೆಂಟ್ ಅನಿಸುತ್ತೆ. ಇಷ್ಟು ದಿನ ನಾವು ನಮ್ಮ ಮಕ್ಕಳಿಗೆ ಇದು ಹಿಂಗೆ ಅಂತ ಹೇಳ್ಕೊಡ್ತಾ ಬರ್ತಾಯಿದ್ವಿ. ಅಂದರೆ ಈಗಲೂ ಹೇಳ್ಕೊಡ್ತಾಯಿದ್ವಿ, ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ವಿಷಯಗಳನ್ನ ಅವ್ರು ನಮಗೆ ಹೇಳ್ಕೊಟ್ಟಾಗ ಮಮ್ಮಿ ಇದು ಹಿಂಗೆ, ಮಮ್ಮಿ ಇದು ಓದಿದ್ದೀನಿ, ಮಮ್ಮಿ ಅದು ಮಾಡಿದ್ದೀನಿ ಆ ಥರ ಹೇಳಿದಾಗ ಒಂಥರ ಖುಷಿ ಆಗುತ್ತೆ. ಸೊ ಅದನ್ನೇ ಅವನು ಎಕ್ಸ್ಪ್ಲನೇಷನ್ ಮಾಡಿಕೊಂಡು ಮತ್ತು ಅವನು ಕೂಡ ನೋಡ್ತಾ ಇದ್ದ ಹೆಂಗೆ ಮಾಡಿರ್ಬೋದು, ಏನು ಮಾಡಿರ್ಬೋದು ಅದನ್ನೆಲ್ಲ ನೋಡಿಕೊಂಡು ಮಾಡಿ ಬಂದಿದ್ದಂಥದ್ದು. ಕೆಳಗಡೆ ನೋಡ್ಬೋದು ಫುಲ್ಲು ಎಲ್ಲ ಥರ ಲೈಟಿಂಗ್ಸ್ ಹಾಕಿದ್ರು. ಲೈಟಿಂಗ್ಸ್ ಹಾಕಿ ಅದ್ರ ಮೇಲೆ ಫೋಮ್ ಶೀಟನ್ನು ಹಾಕಿ ಸ್ಟಿಚ್ ಮಾಡಿದರು ಎಲ್ಲ ಕಡೆ. ಸೊ ಇಲ್ಲಿಗೆ ಫಿನಿಶ್ ಆಯಿತು. ಅದಾದಮೇಲೆ ಒಳಗಡೆಯಿಂದ ಈ ಒಂದು ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ಈ ರೀತಿ ನಾವು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಇತ್ತು. ಅದಕ್ಕೂ ಕೂಡ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಬಟ್ ನಾನು ರೆಡಿನೇ ಆಗಿ ಹೋಗಿರಲಿಲ್ಲ, ಹೇಗಿದ್ದು ಮನೆಯಲ್ಲ ಹಾಗೆ ಹೋಗಿದ್ದೆ. ಮೊದಲೇ ಗೊತ್ತಿದ್ದಿದ್ರೆ ಆ ಥರ ವೀಡಿಯೋ ಎಲ್ಲ ಮಾಡ್ಕೊಳ್ಬೋದು. ಅಂದರೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿಬಿಟ್ಟು ಒಂದು ಒಳ್ಳೆ ಡ್ರೆಸ್ನ ಹಾಕ್ಕೊಂಡು ಹೋಗ್ತಾಯಿದ್ದೆ ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ. ನಾನು ನೀನಿಬ್ಬರು ನಿಂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಬೋದು. ಈಗೆಲ್ಲ ಮದುವೆಗಳಲ್ಲೂ ಕೂಡ ಆ ಥರ ಕಾಮನ್ ಆಗಿಬಿಟ್ಟಿದೆ. ಸೊ ಒಂದು ಸೆಲ್ಫಿ ಇದನ್ನು ಇಟ್ಕೊಂಡು ಅಷ್ಟಕ್ಕೆ ರೌಂಡ್ ಆಗ್ತಾ ಇರುತ್ತೆ ಮತ್ತು ವೀಡಿಯೋ ಮಾಡ್ಕೊಳ್ಳೋದು ಆ ಥರದ್ದು. ಬಟ್ ನಾನೇನು ರೆಡಿಯಾಗಿರ್ಲಿಲ್ವಲ್ಲ, ಅದಕ್ಕೆ ಹೋಗಲಿಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಅಲ್ಲಿಂದ ಶಾಪ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕೆಲವೊಂದು ಐಟಮ್ಗಳೆಲ್ಲ ಇಟ್ಟಿದ್ರು. ನಾನು ಮೊದಲೇ ಹೇಳಿದಾಗೆ ನನಗೇನು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ಸುಮ್ಮನೆ ನನಗೇನು ತೊಗೊಳ್ಳಿಲ್ಲ, ಜಸ್ಟ್ ನೋಡಿದೆ. ನನಗೇನು ಬೇಕಿತ್ತು ಅಂತ ಹೇಳಿದ್ರೆ ನಮ್ಮ ಮನೆ ಪೈಪಿಗೆ ಹಾಕೋದಕ್ಕೆ ಒಂದು ಕನೆಕ್ಟರ್ ಬೇಕಿತ್ತು. ಸೊ ಅದು ಸಿಗ್ಬೋದು ಇಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಸಿಕ್ಕಲಿಲ್ಲ ನನಗೆ. ಎಲ್ಲ ಕಡೆ ಹುಡುಕ್ತೆ ಬಟ್ ಸಿಗಲಿಲ್ಲ. ಕೆಲವೊಂದು ಈ ರಾಜಸ್ಥಾನ್ ಟೈಪು ಪಿಕಲ್ಸ್ ಕೂಡ ಇತ್ತು, ಅದು ಗಮ್ಮಂತಾಯಿತು. ಬಟ್ ತೊಗೊಳ್ಳಿಲ್ಲ ನಾವೇನು. ಅಲ್ಲಿಂದ ಹಾಗೆ ಡ್ರೆಸ್ ಎಲ್ಲ ಇರೋದಿತ್ತು, ಅದೆಲ್ಲ ಇತ್ತು. ಅದೆಲ್ಲ ಏನು ನಾನು ನೋಡೋಕ್ಕೆ ಹೋಗಿಲ್ಲ. ನನಗೇನಂದರೆ ಮೇಯ್ನು ಆ ಒಳಗಡೆ ಹೆಂಗೆ ಮಾಡಿದ್ದಾರೆ ಅದನ್ನು ನೋಡೋಕ್ಕೆ ಹೋಗೋದಿತ್ತು. ನನ್ನ ಮಗನಿಗೆ ಅದನ್ನೆಲ್ಲ ನೋಡಿ ಒಂದಷ್ಟು ಗೇಮ್ ಮಾಡೋದು ತಲೆಯಲ್ಲಿ ಇತ್ತು ಅವನಿಗೆ. ಸೊ ಹಾಗಾಗಿ ಇದೆಲ್ಲ ಏನು ತೊಗೊಳ್ಳೋ ಅಂಥ ಮೂಡು ಇರಲಿಲ್ಲ ನಮಗೆ. सुमने नोटकोन बांध दिया। वाले स्केच पेन आते हैं ना, जिससे स्कूल में ऐसा ड्राइंग बनाते हैं, स्केच पेन को डायरेक्टली लगा देंगे, फिट कर देंगे। कोई भी ड्राइंग बनाएंगे ना स्कूल या फाइल प्रोजेक्ट में, इस तरीके से रखेंगे। देखो ब्यूटीफुल क्रिसमस ट्री ऐसे रखेंगे, डिफरेंट कलर ऐड करना है, डिफरेंट कलर का स्केच पेन लगाएंगे। देखो ऐसा कोई भी ड्राइंग बनाएंगे ना, ये जाएगा नहीं। नाम नंबर लिखेंगे, स्कूल में अल्फ़ाबेट मिलेगा ए से लेके जेड तक, ABCD पूरा। ऐसे नेम भी लिखेंगे, देखो ऐसे नेम भी लिखेंगे। इसका इनलाइन देखा ना, सेम टू सेम आउटलाइन स्टिकर भी मिलेगा इस तरीके से। ये देखो ऐसे आउटलाइन, ऐसे आउटलाइन भी बनाएंगे। पूरा सेट आएगा, किट आएगा दीदी। 179 का आता है, 150 का किट मिलेगा, सेट मिलेगा। इसमें ऐसे
3 ब्लोवर्स 1 2 3 4 5 6 7 8 स्टेंसिल कार्ड 35 स्टिकर स्केच पेन का पैकेट सब कुछ इस बॉक्स के अंदर मिल जाएगा, पूरा सेट मिलेगा। इसमें लगेगा क्या, नॉर्मल स्केच पेन, रेगुलर स्केच पेन, कोई वाला स्केच पेन, ऑर्डिनरी ऑल स्केच पेन चलेगा कोई भी। ಸೊ ಈ ಒಂದು ಏನಿದೆ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕಾಗಲಿ ಏನಕ್ಕಾದರೂ ಆಗಲಿ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ನನ್ನ ಮಗ ತುಂಬ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಯೂಸ್ಫುಲ್ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ಹಂಗಾಗಿ ಅವರೇ ಎಕ್ಸ್ಪ್ಲನೇಷನ್ ಮಾಡಿದ್ರು. ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು, ಏಕೆಂದರೆ ಈ ಥರದ್ದೆಲ್ಲ ನಾನೇನು ನೋಡಿರಲಿಲ್ಲ. ಮತ್ತು ಆ ಬ್ಲೋವರ್ ಇದೆಯಲ್ಲ ಅದು ಒಂಥರ ಆಟೋಮೆಟಿಕ್ ಅನ್ನಿಸ್ತು. ಅದು ಸ್ಕೆಚ್ ಪೆನ್ ಹಾಕಿ ನಾವು ಅದನ್ನು ಬ್ಲೋ ಮಾಡಿದಾಗ ಆ ಒಂದು ಕಲರ್ ಏನಿದೆ, ಆ ಸ್ಕೆಚ್ದು ಕಲರ್ ಏನಿದೆ ಅದೆಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಅದು ನೋಡಿದ ತಕ್ಷಣ ಸಖತ್ ಇಂಪ್ರೆಸ್ ಆಯಿತು ನನಗೆ. ನನ್ನ ಮಗನಿಗೆ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಬೇಕಾಗುತ್ತೆ ಅಂಥೇಳಿ ಅವನಿಗೂ ಕೂಡ ನಾನು ಅದು ಹಸ್ಬೆಂಡ್ ಕೊಡಿಸಿದ್ರು. ಸೊ ಅಲ್ಲಿಂದ ಇನ್ನು ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ಅಲ್ಲಿ ಒಂದಷ್ಟು ಸ್ಟಾರ್ಟಿಂಗ್ ಗೇಮ್ಸ್ಗಳು ಆಡೋದಿರುತ್ತೆ. ಈ ಬಾಲ್ ಹಾಕೋದಿರ್ಬೋದು ಅಥವಾ ಬಾಲ್ ಹೊಡೆಯೋದಿರ್ಬೋದು, ಆ ಥರ ಗೇಮ್ಸ್ಗಳಿರುತ್ತೆ. ಸೊ ಅದರಲ್ಲಿ ನಾನು ಬಾಲ್ ಹಾಕೋ ಗೇಮ್ ಏನಿದೆಯಲ್ಲ ಅದನ್ನು ನಾನು ಆಡ್ತೀನಿ ಅಂತೇಳಿ ಅಂದೆ ಲಾಸ್ಟ್ ಟೈಮಲ್ಲ, ಆದರೆ ಬಿಫೋರ್ ಲಾಸ್ಟ್ ಟೈಮ್ ಒಂದು ಸಲ ಆಡಿದ್ದೆ. ಸೊ ಈ ಸಲ ಆಡ್ತೀನಿ ರೀ ಅದನ್ನು ಅಂತ ಅಂದೆ. ನೋಡೋಣ, ಲಕ್ಕು ಟ್ರೈ ಮಾಡೋಣ ಹೆಂಗಿರ್ಬೋದು ಏನು ಅಂದ್ಕೊಂಡು ಫುಲ್ಲು ಖುಷಿಯಾಗಿ ಹೋದೆ. ಸೊ ಅಲ್ಲಿ ಹೋಗ್ಬಿಟ್ಟು ಬಾಲ್ ಹಾಕಿದೆ. ಆದಷ್ಟು ಏನು ಗೊತ್ತಾ, ಜಾಸ್ತಿ ದೊಡ್ಡ ನಂಬರ್ಗೆ ಹಾಕಬೇಕು ಅಂತೇಳಿ ಟ್ರೈ ಮಾಡ್ತಾಯಿದ್ದು. ನಾನು ಹಾಕಿದ ನಂಬರ್ಗಳು ನೋಡ್ಬೋದು, ಜಸ್ಟ್ 3 4 5 1 ಇದೇ ಥರ ಹೋಗ್ತಾಯಿತ್ತು. 6 ಹಾಕಬೇಕಂತ ಟ್ರೈ ಮಾಡಿದ್ರೆ ಅದು ನೋಡಿದ್ರೆ ಈ ಥರ ಹೋಗ್ತಾಯಿತ್ತು. ಫಸ್ಟ್ 4 ಹೋಯಿತು, ಆಮೇಲೆ 3 ಹೋಯಿತು, ಆಮೇಲೆ 2 ಹೋಯಿತು, ಆಮೇಲೆ ಮತ್ತು 1 ಹೋಯಿತು. ಆಮೇಲೆ ಲಾಸ್ಟಿಗೆ ಹೈಯೆಸ್ಟ್ ನಂಬರ್ ಅಂದರೆ ನಾನು 5 ಹಾಕಿದಂಥದ್ದು. ಸೊ ಅದನ್ನೇ ಹೇಳ್ಕೊಂಡು ಏನು ಬರ್ಬೋದು ಅನ್ನೋದು, ಏನೋ ಒಂದು ಬಂದೇ ಬರುತ್ತೆ ಪ್ರೈಸು, ಏನು ಬರ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಏನು ಬಂತು ಅಂತ ಹೇಳಿದ್ರೆ, ನನ್ನ ಲೆಕ್ಕ ಆ್ಯಸ್ ಯೂಶಲ್ ಫ್ಲಾಪೇನೆ. ಲಾಸ್ಟ್ ಟೈಮ್ ನೀವು ನನ್ನ ವ್ಲಾಗ್ ನೋಡಿದರೆ, ನಾನು ಅಲ್ಲಿ ಆಡಿರೋದು ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ಅದರಲ್ಲೂ ಸೇಮ್ ಪ್ರೈಸೇ ಬಂದಿತ್ತು, ಬಟ್ ಡಿಫ್ರೆಂಟ್ ಕಲರ್, ರೆಡ್ ಕಲರ್ ಇತ್ತು. ಬಟ್ ಈ ಸಲ ಗ್ರೀನ್ ಕಲರ್ ಬಂತು. ಅದಾದಮೇಲೆ ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ 666ಗೆ ಹಾಕಿ ನಂಬರು ಅಂತ. ಸೊ ಅವರು ಟ್ರೈ ಮಾಡಿದ್ರು, ಹೆಂಗೆಂಗೋ ಟ್ರೈ ಮಾಡಿ ಕಡೆಗೆ ಅವ್ರಿಗೇನು ಪ್ರೈಸ್ ಬಂತು ಅಂಥೇಳಿ ನೋಡಿ. ಓಕೆ, ಅವ್ರಿಗಾದರೂ ಬೆಟರ್ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಹೋಲಿಸಿದ್ರೆ. ಬಟ್ ನಂದಂತೂ ನಿಜ ಹೆಂಗೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಏನು ಬಂದಿತ್ತು ಸೇಮ್ ಅದೇ. ಈಗಲೂ ಆ ಪ್ರೈಸ್ ಏನಿದೆಯಲ್ಲ ಅದನ್ನು ನಾನು ರಾಗಿ ಹಸಿಟ್ಟು ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ವೀಡಿಯೋಗಳಲ್ಲೆಲ್ಲ ಆಲ್ಮೋಸ್ಟ್ ನೀವು ನೋಡಿರ್ತೀರ. ಸೊ ಇದು ಸೇಮ್ ಅದೇ ಥರನೇ ಇವಾಗಲೂ ಕೂಡ ಬಂದಿರೋದು, ಆದರೆ ಡಿಫ್ರೆಂಟ್ ಕಲರ್ ಇತ್ತು ಅಷ್ಟೇ. ಗ್ರೀನ್ ಕಲರ್, ಲಾಸ್ಟ್ ಟೈಮ್ ರೆಡ್ ಕಲರ್ ಬಂದಿತ್ತು, ಈ ಸಲ ಗ್ರೀನ್ ಕಲರ್ ಸೌಟ್ ಬಂದಿದೆ ಅಷ್ಟೇ. ನನ್ನ ಹಸ್ಬೆಂಡಿಗೆ ಒಂದು ಈರುಳ್ಳಿ ಬುಟ್ಟಿ ಥರ ಬಂತು. ಅದು ಅಂದ್ಕೊಂಡು ಇದಕ್ಕೆ 50 ರುಪೀಸಾ, ಇದಕ್ಕೆ 50 ರುಪೀಸಾ ಅಂದ್ಕೊಂಡು. ಬಟ್ ಏನಂದರೆ ಆಡುವಾಗ ಇರುತ್ತಲ್ಲ ಕ್ರೇಜ್, ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಒಂದೊಂದು ಆಟಕ್ಕೆ 50 ರುಪೀಸ್, ಒನ್ ಟೈಮ್ ಮಾಡೋದಕ್ಕೆ 50 ರುಪೀಸ್. ಸೊ ನನ್ನ ಹಸ್ಬೆಂಡಿಗೆ ಈ ಒಂದು ಬುಟ್ಟಿ ಬಂತು. ನನಗೆ ಹೋಲಿಸಿದ್ರೆ ಎಷ್ಟೋ ಬೆಟರ್, ನಿಮ್ಮದು ಬನ್ನಿ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದೆ. ಅಲ್ಲಾದಮೇಲೆ ಅದರಿಂದ ನೆಕ್ಸ್ಟೇ ಈ ಥರ 3 ಚಂಬು ಜೋಡಿಸಿರ್ತಾರೆ. ಒಂದು ಫುಟ್ಬಾಲು ವಾಲಿಬಾಲ ಕೊಡ್ತಾರೆ. ಒಂದೇ ಇದರಲ್ಲಿ 3 ಚಂಬನ್ನು ಬೀಳಿಸ್ಬೇಕು. ಅಂದರೆ ಬಿದ್ದಿಲ್ಲ ಆದರೂ ಪರವಾಗಿಲ್ಲ, ಅದೇನಿದೆ ಶೇಪ್ ಚೇಂಜ್ ಆಗಬೇಕು ಅಂತ ಹೇಳಿದ್ರು. ಬಟ್ 2 ಚಂಬು ಕೆಳಗಡೆ ಬೀಳ್ತು, 3ನೇದು ಬೀಳಲಿಲ್ಲ. ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದಂಗೆ ಈ ಥರ ಗೇಮ್ಸ್ಗಳೇನಿದೆ ಅದು ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಏನಾದ್ರು ಹೊಟ್ಟೆಗೆ ತಿನ್ಬಿಡೋಣ, ಅಲ್ಲಿ ಅಷ್ಟು ಓಡಾಡಿ ಎಲ್ಲ ಒಂಥರ ಅಂದರೆ ಆಲ್ಮೋಸ್ಟ್ ಒಂದು ಊಟ ಟೈಮ್ ಆಗಿಬಿಟ್ಟಿತ್ತಲ್ಲ, ಸ್ವಲ್ಪ ಹೊಟ್ಟೆ ಹಶ್ವಾದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಂಥೇಳಿ ಚಾಟ್ಸ್ ತಿನ್ನೋಣ ಅಂಥೇಳಿ ಹೋದ್ವಿ. ಫಸ್ಟಿಗೆ ಅವರಿಬ್ಬರು ಚುರುಮುರಿ ತೊಗೊಂಡ್ರು, ಏನು ಹೇಳ್ತಾರೆ ಬೇಲ್ಪೂರಿ ಅಷ್ಟೇ ತೊಗೊಂಡಿದ್ರು. ಸಾಕಾಗಿತ್ತೋ ಏನೋ ಗೊತ್ತಿಲ್ಲ. ನಾನು ಹೆಸ್ರುಬೇಳೆ ಮಸಾಲ ತೊಗೊಳ್ತೀನಿ ಅಂತ ಹೇಳಿದ್ರೆ, ಈ ಹೊರಗಡೆ ಎಲ್ಲ ನಾವು ಮಾಡಿಸ್ತೀವಲ್ವ, ಹೆಸ್ರುಬೇಳೆ ಅಥವಾ ಟಿಕ್ಕಿ ಪುರಿ ಇರ್ಬೋದು ಅಥವಾ ಕಾಂಗ್ರೆಸ್ ಆ ಥರದ್ದು ಇರುತ್ತೆ ಅಂತ ಅಂದ್ಕೊಂಡೆ. ಜಸ್ಟ್ ಅವ್ರು ಬೇಲಿಗೆ ಸ್ವಲ್ಪ ಇದನ್ನು ಹಾಕ್ಕೊಟ್ರು, ಆದರೆ ತುಂಬ ಕ್ವಾಂಟಿಟಿ ಹಾಕ್ಕೊಟ್ಬಿಟ್ಟಿದ್ರು. ಜೊತೆಗೆ ಖಾರ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು. ನಾನು ಅದನ್ನೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ, ಇದನ್ನೆಲ್ಲ ತಿನ್ನೋದಕ್ಕೆ ನನಗೆ ಇಡೀ ದಿನ ಕೊಟ್ಟರು ಸಾಕಾಗಲ್ಲ, ಅಷ್ಟು ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಕ್ವಾಂಟಿಟಿ ಅಂದ್ಬಿಟ್ಟು. ಒಂದು ಬೇಲ್ಪುರಿಗೆ 40 ರುಪೀಸ್ ಏನೋ ತೊಗೊಂಡ್ರು ಅಂತ ಅಂದ್ಕೊಳ್ತೀನಿ.
ನನ್ನ ಮಗನಿಗೆ ಏನಂದರೆ ಅವ್ನಿಗೆ ತಿನ್ನೋ ಕಡೆ ಇಂಟ್ರೆಸ್ಟ್ ಇರಲಿಲ್ಲ ಜಾಸ್ತಿ, ಗೇಮ್ ಆಡಬೇಕು ಅಂತೆಲ್ಲ ಅವ್ನಿಗೆ ಇಂಟ್ರೆಸ್ಟ್ ಇತ್ತು. ಹಂಗಾಗಿ ಅವನು ನನಗೆ ಏನು ಕೇಳಿದ್ರು ಬೇಡ 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 ಅಂತ ಹೇಳ್ತಾ ಇದ್ದ. ಫಸ್ಟ್ ಗೇಮ್ ಮಾಡಿಬಿಡ್ತೀನಿ ಆಮೇಲೆ ತಿಂತೀನಿ ಅಂತ. ಬಟ್ ನಮಗೇನಂದರೆ ಹೊಟ್ಟೆ ಹಶ್ವಾಗಿತ್ತು ಅಂತ ನಾನು ಅವರಿಬ್ಬರು ತಿಂದ್ವಿ. ಅವನು ಸ್ವಲ್ಪ ಬೇಗ ಬೇಗ ತಿಂದ್ಬಿಟ್ಟು ಅವನು ಗೇಮ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದ, ಯಾವ ಗೇಮ್ ಮಾಡಲಿ ಯಾವ ಗೇಮ್ ಬಿಡಲಿ ಅಂತ. ಸೊ ಎಲ್ಲ ನೋಡಿಬಿಟ್ಟು ಫೈನಲಾಗಿ 2 ಗೇಮ್ ಸೆಲೆಕ್ಟ್ ಮಾಡ್ಕೊಂಡ. ಒಂದು ಬಂದುಬಿಟ್ಟು ಏನು ಹೇಳ್ತಾರೆ, ಬೋಟ್ ಇರುತ್ತೆ ನೋಡಿ, ಸೊ ಅದೇನು ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ ನನಗೆ, ಅಲ್ಲಿ ನೆನಪಿತ್ತು. ಇಲ್ಲಿ ವಾಯ್ಸ್ ಓವರ್ ಮಾಡುವಾಗ ನನಗೆ ನೆನಪು ಬರ್ತಾಯಿಲ್ಲ. ಸೊ 2 ಗೇಮ್ನ ಇದು ಮಾಡ್ದೆ. ಒಂದು ಏನಂದರೆ ಇದ್ರೊಳಗಡೆ ಕೂತ್ಕೊಂಡು ಆ ಡಿಸ್ಕೋ ಥರ ಆಡಿಸುತ್ತೆ ನೋಡಿ, ಅದು ಒಂದು. ಇನ್ನೊಂದು ಬಂದುಬಿಟ್ಟು ಬೋಟಲ್ಲಿ ಹಿಂಗೆ ಮೇಲೆ ಕೆಳಗೆ ಹೋಗುತ್ತಲ್ಲ ಅದು 2 ಗೇಮ್ ಆಡ್ತೀನಿ ಅಂತ ಅವ್ರ ಅಪ್ಪನ ಇದು ಮಾಡ್ತಾಯಿದ್ದ. ನೀನು ಬಾ ಅಂತ ಹೇಳ್ಬಿಟ್ಟು. ಸೊ ಅವ್ರು ನಾನು ಬರಲ್ಲ, ಬೇಕಾದ್ರೆ ನೀನು ಹೋಗು ಅಂತ ಹೇಳ್ಬಿಟ್ಟು ಅವನ್ನ ಕಳಿಸಿ ಕೂರಿಸಿದ್ರು. ಸೊ ಈ ಒಂದು ಗೇಮಿಗೆ ಕೂತ್ಕೊಂಡಿದ್ದ. ನನಗೆ ಹೇಳ್ತಾಯಿದ್ರು, ಫೋರ್ಸ್ ಮಾಡ್ತಾಯಿದ್ರು, ಅಪ್ಪ ನಾನು ಸತ್ತೇ ಹೋಗ್ಬಿಡ್ತೀನಿ ಇದನ್ನೆಲ್ಲ ಆಡಿಬಿಟ್ರೆ. ನಾನು ಚಿಕ್ಕವಳಿದ್ದಾಗ ಅಂದರೆ ಆಲ್ಮೋಸ್ಟ್ ಒಂದು 10th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡ್ ಆ ಥರ ಇದ್ದಾಗ ನಾನು ಒಂದು ಸಲ ಕಬ್ಬನ್ ಪಾರ್ಕಿಗೆ ಹೋಗಿದ್ದೆ. ಅದನ್ನೇ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊಂಡು ಬಂದೆ. ನನಗೆ ಆ ಟೈಮಲ್ಲೇ ಆ ಒಂದು ಏನಿದೆ ಆ ಟೊರ ಬರುತ್ತೆ ನೋಡಿ, ತೊಟ್ಲ ಹಾಕೋದು, ಅದರಲ್ಲಿ ಈ ಒಂದು ಇದರಲ್ಲಿ ಕೂರಿಸ್ಬಿಟ್ಟಿದ್ರು ನನ್ನ. ಸೊ ಅಲ್ಲಿ ಏನು ಗೊತ್ತಾ, ಆ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಮೇಲೆ ಹೋಗೋವಾಗ ಏನು ಅನ್ನಿಸ್ತಾ ಇರಲಿಲ್ಲ, ಕೆಳಗಡೆ ಇಳಿಯುವಾಗ ಯಪ್ಪೋ ಅನ್ನಿಸ್ತಾ ಇತ್ತು. ಅದರಲ್ಲದೆ ನಾನು ನಮ್ಮ ಅಕ್ಕ ನಮ್ಮ ಅಪ್ಪನ ಜೊತೆ ಮತ್ತು ನಮ್ಮ ಮನೇಲಿರೋ ಮಕ್ಕಳುಗಳೆಲ್ಲ ಸೇರಿ ಒಟ್ಟಿಗೆ ಹೋಗಿದ್ದಂಥದ್ದು. ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಅಕ್ಕ ಚೆನ್ನಾಗಿ ಆಡ್ಬಿಡ್ತಾಯಿದ್ವಿ ಈ ಥರ ಗೇಮ್ಗಳೆಲ್ಲ. ಬಟ್ ನನಗೆ ಆಗ್ತಾನೇ ಇರಲಿಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಒಂಥರ ಸುಸ್ತು, ಟಯರ್ಡ್ ಆ ಥರ ಆಗಿಬಿಡ್ತಾಯಿತ್ತು. ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ನನ್ನ ಮಗನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಕೊಲಂಬಸ್ ಇವಾಗ ನೆನಪಾಯಿತು, ಕೊಲಂಬಸ್ ಬೋಟ್ ಏನಿದೆಲ್ಲ ಅದು ಕೊಲಂಬಸ್ಸಲ್ಲಿ ಆಡೋವಂಥ ನನ್ನ ಮಗ. ಅದನ್ನು ಅವ್ರ ಅಪ್ಪನಿಗೆ ಇದು ಮಾಡ್ತಾಯಿದ್ದ, ಬಾ ನೀನು ಅಂತ. ಬಟ್ ಅವ್ರಿಗೆ ಅವತ್ತಿನ ದಿನ ಆಡೋಕ್ಕೆ ನೋಡಿರಲಿಲ್ಲ. ಸೊ ಹಂಗಾಗಿ ಮಗನ್ನೇ ನೀನೊಬ್ಬನೇ ಹೋಗಿ ಕೂತ್ಕೋ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಕಳಿಸಿದ್ರು. ನನಗಂತೂ ಒಂಥರ ಪುಕ ಅಂತಾಯಿತು. ಅವನೇನು ಮಾಡ್ದ ಅಂದರೆ ಫುಲ್ಲು ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಂದ್ಬಿಟ್ಟು ಲಾಸ್ಟ್ ಮೇಲ್ಗಡೆ ಇಂದ 3ನೇ ಸೀಟಲ್ಲೇನೋ ಕೂತ್ಕೊಂಡಿದ್ದಾನೆ. ಅದು ಬೇರೆ ಭಯ. ಅಲ್ಲಿ ಒಂದು 3-4 ಜನ ಜೆಂಟ್ಸ್ ಕೂತ್ಕೊಂಡಿದ್ರು. ಅವರು ನನ್ನ ಮಗನಿಗೆ ಕೈ ತೋರಿಸಿ ಅವನೆಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಒಂಥರ ಭಯ ಆಗ್ತಾಯಿದೆ, ಇವನೇನು ಅವರೇ ಇದು ಮಾಡ್ತಾಯಿದ್ದಾರೆ, ಇವನು ಅಲ್ಲಿ ಕೂತ್ಕೊಂಡಿದ್ದಾನಲ್ಲ ಅಂತ ಅಂದ್ಬಿಟ್ಟು. ಬಟ್ ನಿಜ ಅವನು ಹೆಂಗೆ ಬ್ರೇವ್ಲಿಯಾಗಿ ಅದನ್ನು ಆಟ ಆಡ್ದ ಅಂದರೆ ಸಖತ್ ಖುಷಿ ಆಯಿತು ನನಗೆ. ಮುಂದೆ ಹಾಗೆ ತೋರಿಸ್ತೀನಿ. ಅದೆಲ್ಲ ಬಿಟ್ಬಿಟ್ಟು ನಾನು ಯಾವ್ದಾದ್ರು ಒಂದು ಗೇಮ್ ಮಾಡಬೇಕು ಅಂದರೆ, ನಾನು ಈ ಚಿಕ್ಕ ಮಕ್ಕಳು ಆಡ್ತಾರಲ್ಲ ಟ್ರೈನ್ ಗೇಮು, ಅದನ್ನು ಆಡೋದಕ್ಕೆ ನನ್ನ ಹಸ್ಬೆಂಡ್ನ ಹೇಳ್ಕೊಂಡು ಹೋದೆ. ನನಗೆ ನಗು ಬರ್ತಾಯಿತ್ತು. ಚಿಕ್ಕ ಹುಡುಗಾಗಿರೋ ನನ್ನ ಮಗ ದೊಡ್ಡವ್ರು ಆಡೋ ಗೇಮ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ. ದೊಡ್ಡವ್ರಾಗಿ ನಾವು ಚಿಕ್ಕ ಮಕ್ಕಳು ಆಡೋ ಗೇಮ್ನ ಆಡ್ತಾಯಿದ್ದೀವಿ ಅಂದ್ಕೊಂಡು. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಎಲ್ಲ ಥರ ಎಲ್ಲರಿಗೂ ಸೆಟ್ ಆಗೋದಿಲ್ಲ ಅಲ್ವಾ. ಸೊ ನನಗಂತೂ ನಿಜವಾಗ್ಲೂ ಈ ಥರ ಗೇಮ್ಗಳಲ್ಲಿ ನಾನು ಕೂತ್ಕೊಂಡ್ರೆ ಮೇ ಬಿ ತಲೆ ಚಕ್ಕರಿಂದ ಏನಾದರೂ ಎಫೆಕ್ಟ್ ಆಗೇ ಬಿಡುತ್ತೆ ನನಗೆ. ಕೆಲವೊಬ್ರಿಗೆ ಆಗೋದಿಲ್ವಲ್ಲ ಆ ಥರ, ಹಂಗೆ ಅನಿಸ್ಬಿಡುತ್ತೆ. ಸೊ ಸತ್ತೇ ಹೋಗ್ಬಿಡ್ತೀನಪ್ಪ ಆ ಥರ ಅನಿಸ್ಬಿಡುತ್ತೆ, ಫೀಲ್ ಆಗಿಬಿಡುತ್ತೆ. ಅದಕ್ಕೆ ಈ ಥರದ್ದೆಲ್ಲ ಗೇಮ್ಗಳು ಆಡೋವಂಥ ಸಾಧನೆ ಅಂತೂ ನಾನು ಮಾಡೋಕ್ಕೆ ಹೋಗಲ್ಲ. ದೂರದಿಂದ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ತೀನಿ. ಯಾರು ಮಾಡ್ತಾಯಿದ್ದಾರೆ ಅವ್ರದ್ದನ್ನ ನೋಡಿ ಎಂಜಾಯ್ ಮಾಡ್ತೀನಿ ಅಷ್ಟೇ. ನಾನಂತೂ ಹೋಗೋದಿಲ್ಲ. ನನಗೆ ಅಲ್ಲಿ ಹೋದಾಗ ಒಂದು ಗೇಮ್ ಆಡಬೇಕಂತ ಆಸೆ ಇತ್ತು. ಹಾಗಾಗಿ ಚಿಕ್ಕವ್ರದ್ದು ದೊಡ್ಡವ್ರದ್ದು ಯಾವುದೋ ಒಂದು ಗೇಮ್ ಆಡ್ಬಿಟ್ಟು ಬರೋಣ ಅಂಥೇಳಿ ನಾನು ಹಸ್ಬೆಂಡ್ ಇಬ್ಬರು ಟ್ರೈನಲ್ಲಿ ಆಟ ಆಡ್ಕೊಂಡು ಬಂದ್ವಿ. ಅದೇ ನನಗೆ ಖುಷಿ ಆಯಿತು. ಆ ಥರ ಏನು ಗೊತ್ತಾ, ಈ ಥರ ಒಂದು ಸಣ್ಣ ಪುಟ್ಟ ಆಸೆಗಳನ್ನ ನಾವು ನೆರವೇರಿಸ್ಕೊಂಡಾಗ ಲೈಫಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಖುಷಿ ಆಗುತ್ತೆ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನನಗೋಸ್ಕರ ಗಂಡ ಬಂದಿರೋದು ಟ್ರೈನ್ ಆಡೋಕ್ಕೆ. ಅಲ್ಲ ರೀ
ಏನು ಮೇಲೆಲ್ಲ ಮಾಡೋದು ಓಪನಪ್ಪ. ಧೈರ್ಯ ಮೆಚ್ಚಬೇಕು. ಇವಾಗೇನಾಗಲ್ಲ, ಆಮೇಲೆ ಒಂಥರ ಅಲ್ಲ ಆದರೂ ಧೈರ್ಯವಾಗಿ ಹೋಗಿ ಅಲ್ಲಿ ಕೂತವನಲ್ಲ, ಅದೇ ಗ್ರೇಟ್. ಹಿಡ್ಕೋ. ಈಗ ಅಂತಾನೆ. ಇನ್ನ ಹಿಂದಕ್ಕೆ ಹೋಗ್ಬಿಟ್ಟು ಹೇಳ್ತಿದ್ದ. ಹೆಂಗಿತ್ತಪ್ಪ? ಮಸ್ತು. ಸೊ ಅವನು ಹೇಳಿದ್ದು ಬಂದ್ಬಿಟ್ಟು 2 ಗೇಮ್ ಅಂತೇಳಿ. ಆ 2 ಗೇಮನ್ನ ಅವನೊಬ್ಬನೇ ಆಡ್ದ. ಅಲ್ಲಿ ಗೇಮ್ ಎಲ್ಲ ಮುಗಿದ್ಮೇಲೆ ಅವನಿಗೆ ತಿನ್ಬೇಕಂತೇಳಿ ಆಸೆ ಆಗ್ಬಿಡ್ತು. ಸೊ ಈ ಒಂದು ಚಾಕ್ಲೇಟ್ದೇನಿದೆ ಅದನ್ನು ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಡು ತಿಂದ್ಬಿಟ್ಟು ಈ ಒಂದು ಗೇಮ್ ಏನಿದೆಯಲ್ಲ ಅದು ನನ್ನ ಮಗನಿಗೆ ಚಿಕ್ಕ ಹುಡುಗ ಇದ್ದಾಗ ತುಂಬಾ ಫೇವ್ರೆಟ್ ಗೇಮ್ ಅದು. ಸೊ ಇವಾಗ ಅದು ಆಗಿರೋದ್ರಿಂದ ಅದೆಲ್ಲ ಆಡೋಕ್ಕಾಗಲ್ಲ. ಇದು ಯಾಕೋ ಯಾವತ್ತಿನ ದಿನ ಈ ಒಂದು ಗೇಮ್ನ ಅವನು ಆಡಲಿಲ್ಲ. ಅದೇ 2 ಗೇಮ್ ಮಾತ್ರ ಅವನು ಆಡಿಬಿಟ್ಟು ಸುಮ್ಮನೆ ಅದ. ಅಲ್ಲಿಂದ ಎಕ್ಸಿಬಿಷನ್ ಕಂಪ್ಲೀಟ್ ಆಯಿತು. ಮುಗಿಸ್ಕೊಂಡು ನಾವು ರಿಟರ್ನ್ ಬಂದ್ವಿ. ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಓವರ್ ಬಿಲ್ಡಪ್ ಅಂತನಾರು ಅನ್ಕೋಬೋದು, ಅಥವಾ ಏನೋ ಚಿಕ್ಕ ಮಕ್ಳ ಥರ ಆಡ್ತಾಯಿದ್ದಾರೆ ಆ ಥರ ಅಂದ್ಕೊಳ್ಬೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಟೋಟಲಾಗಿ ಆ ಒಂದು ಡೇ ಏನಿದೆಯಲ್ಲ ಫುಲ್ಲು ಎಂಜಾಯ್ ಮಾಡಿಕೊಂಡು ಒಂಥರ ಪೈಸಾ ವಸೂಲ್ ಅಂತಾರಲ್ಲ ಆ ಥರ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಹೊರಗಡೆ ಬಂದ್ವಿ. ಅಲ್ಲಿಂದ ಮನೆಗೆ ಬರ್ತಿದ್ದಂಗೆ ನನ್ನ ಮಗನಿಗೆ ಅದನ್ನು ಓಪನ್ ಮಾಡಿ ನೋಡ್ಬಿಡ್ಬೇಕು ಹೇಗೆ ವರ್ಕ್ ಆಗ್ತಾಯಿದೆ ಅಂದರೆ. ಜೊತೆಗೆ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಅದು ಅವರು ಅದು ಹೇಳಿದ್ದೆಲ್ಲ ಅದರೊಳಗಡೆ ಇದೆಯಾ ಚೆಕ್ ಮಾಡು ಅಂತೇಳಿ ಅವ್ನಿಗೆ ಹೇಳಿದೆ. ಸೊ ಅದನ್ನೆಲ್ಲ ಅವನು ಚೆಕ್ ಮಾಡ್ತಾಯಿದ್ದ. ಮಾಡಿಬಿಟ್ಟು ನೋಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ನ. ಸೊ ಏನು ಗೊತ್ತಾ, ಸಮ್ಟೈಮ್ಸ್ ನಾವು ಅಲ್ಲಿ ಏನು ಅವ್ರು ತೋರಿಸಿರ್ತಾರೆ ಅದನ್ನು ನಾವು ಮನೆಗೆ ತೊಗೊಂಡು ಬಂದಾಗ ಅದು ಅದೇ ಥರ ವರ್ಕ್ ಆಗೋದಿಲ್ಲ. ಹಂಗಾಗಿ ಚೆಕ್ ಮಾಡಲಿ ಬಿಡು ಅಂಥೇಳಿ ನಾನು ಸುಮ್ಮನೆ ಆದೆ. ಸ್ಟಾರ್ಟಿಂಗ್ ಅವ್ನಿಗೆ ಸ್ವಲ್ಪ ಬಂದಿಲ್ಲ, ಯಾಕೆಂದರೆ ಸ್ವಲ್ಪ ಪ್ರೆಷರ್ ಜೋರಾಗಿ ಹಾಕಿ ಊದ್ತಾ ಇದ್ದ, ಅವನು ಗ್ಲೋ ಮಾಡ್ತಾಯಿದ್ದ. ಅದು ಒಂಥರ ತುಂಬ ಒಂದು ಕಡೆ ಡೆಪಾಸಿಟ್ ಆಗಿಬಿಡ್ತಾಯಿತ್ತು ಕಲರು. ಆಮೇಲೆ ನಾನು ಸ್ವಲ್ಪ ಟ್ರೈ ಮಾಡಿದೆ. ಓಕೆ ವರ್ಕ್ ಆಗುತ್ತೆ ಆ ಥರ ಅನ್ನಿಸ್ತು ನನಗೆ. ಸೊ ಯೂಸ್ಫುಲ್ ಆಗುತ್ತೆ ನನ್ನ ಮಗನಿಗೆ ಇದು. ಅವನದೇನೋ ಒಂದು ಪ್ರಾಜೆಕ್ಟ್ ವರ್ಕ್ ಏನಿದೆ ಅದನ್ನು ಮಾಡುವಾಗ ಅವ್ನಿಗೆ ಯೂಸ್ಫುಲ್ ಆಗುತ್ತೆ ಆ ಥರ ಅನ್ನಿಸ್ತು ನನಗೆ. ಸೊ ಈ ರೀತಿಯಾಗಿತ್ತು ನಮ್ಮ ಎಕ್ಸಿಬಿಷನ್ ಎಕ್ಸ್ಪೀರಿಯೆನ್ಸ್. ಸೊ ನಿಮಗೂ ಕೂಡ ಏನಾದರೂ ಈ ಒಂದು ನಮ್ಮ ಎಕ್ಸ್ಪೀರಿಯೆನ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಫಾರ್ ವಾಚಿಂಗ್.